ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ಬಿಜೆಪಿನವರು ಅದೇ ಥರ ಈ ಸಲ ಅಷ್ಟೇ ರಾಹುಲ್ ಗಾಂಧಿ ಹೆಂಗುಪ್ಪೆಲ್ಲೋ ನಮಗೆಲ್ಲ ಇಷ್ಟ ಇರೋದು ಮಾಡ್ತಾರೆ ಅಂತ ಇಷ್ಟ ಇದೆ. ಇವರು ಸರ್ಕಾರ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹ್ಯಾಪಿ ಆಗಿದ್ದಾರೆ. ಊರು ಸುಮ್ಮನೆ ಅದು ಇದು ತೃಪ್ತಿ ಅಂತ ಮಾಡ್ಕೊಂಡು ಬೆಂಕಿ ಇಟ್ಕೊಂಡು ಹೋಗ್ತಾರೆ ಹೊಡ್ಸ್ಕೊಂಡು. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಭಿನ್ನಾಭಿಪ್ರಾಯ ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ನಡೀತಿದೆ. ಏನಾದ್ರೆ ಸುಮ್ಮನೆ ಇವರು ಇಲ್ದಿರೋ ತಂದಿಗೆ ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇ. ಜಾತಿವಾದಿ ಸರ್ಕಾರನೇ ಮಾಡ್ತಾರೆ ಅವರು. ಬಡವ್ರ ಬಗ್ಗೆ ಆಲೋಚನೆ ಮಾಡೋದು, ಬಡವ್ರ ಮಧ್ಯದಲ್ಲಿ ನಿಂತ್ಕೊಳ್ಳೋದು, ಮಾತಾಡೋದು, ಒಬ್ಬರು ಎದುರು ನಿಂತ್ಕೊಂಡು ಮಾತಾಡೋದಂದ್ರೆ ಆ ಮನುಷ್ಯ ಬಿಟ್ಟರೆ ಯಾರು ಇಲ್ಲ. ದುಡ್ಡಿನ ಆಸೆಗೆ ಚೆನ್ನಾಗಿರೋನ್ನ ಕೊಂಡುಕೊಳೋದು ಸರ್ಕಾರ ಮಾಡೋದು, ಚೆನ್ನಾಗಿರೋನ್ನ ಕೊಡ್ಕೊಳೋದು ಸರ್ಕಾರ ಮಾಡೋದು. ಅವ್ರಿಗೆ ಏನು ಬೇಕೋ ಅದನ್ನೇ ಲೀಡರ್ಶಿಪ್ ಮಾಡ್ಕೊಂಡು ಹೊಡ್ಸೋದು. ಕರ್ನಾಟಕದ ಬಗ್ಗೆ ಇಂಡಿಯಾ ಬಗ್ಗೆ ಏನು ಕಾಳಜಿ ಇಲ್ಲ ಅವರಿಗೆ. ಅವ್ರದ್ದೇ ಹೈಕಮಾಂಡ್ ಅವ್ರದ್ದೇ ಇದು ಅಂತ. ಸರ್, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅವರು. ಯಾಕೆ ಸರ್ ರಾಹುಲ್ ಗಾಂಧಿ ಅವರು? ನಮ್ಮ ಜಾಸ್ತಿ ಕಾಂಗ್ರೆಸ್ನಲ್ಲಿ ಹೆಂಗು ಇದು ಮಾಡ್ತಿರ್ತಾರೆ. ಇವ್ರು ಕೊಟ್ಟಿರೋ ಭರವಸೆ ಒಂದೂ ಇಲ್ಲ. ಹುಸಿ 15 ಲಕ್ಷ ಎಲ್ಲರಿಗೂ ತರ್ತೀನಿ ಅಂದರೆ ಅದು ತಂದಿಲ್ಲ. ನೋಟ್ ಬ್ಯಾನ್ ಮಾಡಿದ್ರು, ಜನಗಳಿಗೆ ಇಕ್ಕಟ್ಟು ತಂದರು. ಇವ್ರದ್ದೇ ಸೆಂಟ್ರನಲ್ಲಿ ಇವ್ರದ್ದೇ ಪರ್ಪತ್ತೆ ಮಾಡ್ಕೊಂಡ್ರೆ ಇವ್ರದ್ದೇ ಹೈಕಮಾಂಡ್ ಅಂದರೆ ನಮಗೆ ಇಷ್ಟ ಇಲ್ಲ. ಓಕೆ, ಫೈನ್. ಹಾಗಿದ್ರೆ ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಿ ಆಗಿದ್ರು, 3ನೇ ಬಾರಿ ಯಾಕೆ ಬೇಡ ಅಂತ? ರಾಹುಲ್ ಗಾಂಧಿ ಅವರು ಯಾಕೆ ಬೇಕು ಅಂತ, ಯಾಕೆ ಪ್ರಧಾನಿ ಆಗಬೇಕು? ನಾವು ಚಾಯ್ಸ್ ಮಾಡ್ತಾ ಇರೋದೇ ಕಾಂಗ್ರೆಸ್ನ ರಾಹುಲ್ ಗಾಂಧಿನೇ. ನರೇಂದ್ರ ಮೋದಿ ಅವರು ಅಂದರೆ ಏನು ತೃಪ್ತಿ ತಂದಿಲ್ವಾ? ಅವ್ರು 2 ಬಾರಿ ಪ್ರಧಾನಿ ಆಗಿದ್ರು, ಅವರ ಅಭಿವೃದ್ಧಿ ಕೆಲಸಗಳು ಅವರ ಅಭಿವೃದ್ಧಿಲ್ಲ, ಅವ್ರದ್ದು ನಾವು ಮಾತಾಡೋದು ಇಲ್ಲ, ಅವ್ರದ್ದು ಕಿವಿಗೆ ಹಾಕೋಣಲ್ಲ. ಅವ್ರ ಕೆಲಸ ಎಲ್ಲ ಬರೀ ಹುಸಿನೇ ಸುಳ್ಳೆ. ಬೇಕಾಗಿಲ್ಲ, ಬದಲಾವಣೆ ಆಗಬೇಕು ಅಂತಾರೆ. ನಾವೇನೋ ಒಂದು ಚಾನ್ಸ್ ಕೊಟ್ಟು ನೋಡಿ ನಡೆಸ್ತಾರೋ ಇಲ್ಲ ಮುಂದೆ ಗೊತ್ತಾಗುತ್ತೆ ಅಲ್ವರ. ಅದೇ ಥರ ಮಲ್ಲಿಕಾರ್ಜುನ್ಗೂ ಅವ್ರ ಕೆಪಾಸಿಟಿ ಇದೆ ಮಾಡೋದ. ಅವರು ವಯಸ್ಸಾಗಿರೋರು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇಲ್ಲಿ 8 ಸಾರಿ ಗೆದ್ದಿರೋರು. ಅದು ನಾವು ಜನ ಆಯ್ಕೆ ಏನಿದೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಅದು ಅವ್ರ MP ಗಳು ಅವ್ರು ಸೇರ್ಕೊಂಡು ಮಾಡಬೇಕು. ಸರ್, ಈಗ ಮೋದಿಯವರ ಸರ್ಕಾರಕ್ಕಿರುವಂಥ ಕಪ್ಪು ಚುಕ್ಕೆ ಅಂದರೆ ಇದು ಜಾತಿವಾದಿ ಸರ್ಕಾರ, ಕೋಮುವಾದಿ ಸರ್ಕಾರ ಅನ್ನುವಂಥದ್ದು. ಅಭಿವೃದ್ಧಿ ಕೆಲಸಗಳನ್ನು ಅಥವಾ ಮಾಡಿದಾರೋ ಬಿಟ್ಟಿದಾರೋ ಅನ್ನುವಂಥದ್ದನ್ನು ಕೂಡ ಬದಿಗಿಟ್ಟು ಈ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡ್ತಾರೆ. ನಮಗೆ ಬೇಕಾಗಿಲ್ಲ ಇದು ಜಾತಿವಾದಿ ಸರ್ಕಾರ, ಕೋಮುವಾದಿ ಅಂತ. ಇದಕ್ಕೆ ನೀವೇನು ಹೇಳ್ತೀರಾ? ಕರೆಕ್ಟ್. ಜಾತಿವಾದಿ ಸರ್ಕಾರನೇ ಮಾಡ್ತಾರದು ಅವರು ಎಲ್ಲರಿಗೂ. ಇವಾಗ ನಾವೆಲ್ಲೋ ಇರ್ತೀವಿ, ಬಂದು ಇಲ್ಲಿ ನಿಂದಿರ್ತೀವಿ, ತಿಂಡಿ ತಿಂತೀವಿ, ನಮ್ಮ ಜನ ಸಂಪರ್ಕ ನಮ್ಗೆ ಚೆನ್ನಾಗಿದೆ. ನಮಗೇನು ಸರ್ಕಾರ ಏನು ಬೇಕು ಅಂತ ನಾವು ನಡ್ಸ್ಕೊಂಡು ಹೋಗ್ತೀವಿ. ಇವರೇನು ಮಾಡ್ತಾರೆ, ಜನ ಸಂಪರ್ಕಕ್ಕೆ ಬರೋದಿಲ್ಲ. ಪಕ್ಕದಲ್ಲೇ ಅಲ್ಲೇ ಬೆಂಕಿ ಇಡೋದು, ಇಲ್ಲೇ ಮಾಡೋದು. ಸರಿ, ಬರೀ ಅವ್ರ ಕಡೆನೇ ಏನೋ ಒಂಥರ ಇದು ಮಾಡ್ಕೊಳೋದು. ಅವ್ರಿಗೇನು ಬೇಕೋ ಅದನ್ನೇ ಲೀಡರ್ಶಿಪ್ ಮಾಡ್ಕೊಂಡು ಹೊಡ್ಸೋದು. ಕರ್ನಾಟಕದ ಬಗ್ಗೆ ಇಂಡಿಯಾ ಬಗ್ಗೆ ಏನು ಕಾಳಜಿ ಇಲ್ಲ ಅವರಿಗೆ. ಅವ್ರದ್ದೇ ಹೈಕಮಾಂಡ್ ಅವ್ರದ್ದೇ ಇದು ಅಂತ. ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ನೀವು ನೋಡೋದಾಗೆ ಮನಮೋಹನ್ ಸಿಂಗ್ ಹ್ಯಾಟ್ರಿಕ್ ಮಾಡಿದ್ರು, 2 ಸಲ ಮಾಡಿದ್ರು. ಅವ್ರ ಕಡೆ ಬಂದಿರೋ ಪೀರಿಯಡ್ನಲ್ಲಿ ಒಂದು ಕಾಲು ಭಾಗನೂ ಇಲ್ಲ. ಬಂದಿದ್ದ ತಕ್ಷಣ ಏನಂದರೆ ನೀವು ಎಲ್ಲರಿಗೂ ಅಂತ ಹೇಳ್ರಿ, ಎಲ್ಲ ಅಕೌಂಟ್ಗೆ 0 ಅಕೌಂಟ್ಗೆ 15 lakhs ತರ್ತೀನಿ ಅಂತ ಹೋದ್ರೆ. ಸೊ ಅದನ್ನು ನಿಮ್ಗೆ ಯಾಕೆ ತರ್ತೀನಿ ಅಂತಿಲ್ಲ, ಅದನ್ನಲ್ಲಿ ಜನರಲ್ ಮಾಡಿದ್ರು. ಅಲ್ಲಿಂದ ನೀವೇನು ಮಾಡಿರಿ, ಕೇಳ್ರ ಇದನ್ನಲ್ಲಿ ಬಂದು ನೋಟ್ ಬ್ಯಾನ್ ಮಾಡಿರಿ. ಜನಗಳಿಗೆ ಒಂದು ಉತ್ತರ ಕೊಡಲಿಲ್ಲ ನೀವು. ಅದನ್ನಲ್ಲಿ ಜನ ಸಂಕಷ್ಟಕ್ಕೆ ಯಾರೋ ಕೆಲವರು ಇರೋರು ಪುಣ್ಯಾತ್ಮರು ಚೆನ್ನಾಗಿ ಮಾಡಿಕೊಂಡು ಒಳ್ಳೊಳಗಡೆ ನೀವು ಮಾಡ್ಕೊಂಡು ಸೆಂಟ್ರಲ್ ಏನು ಬೇಕು ಅಂದರೆ ಸ್ಟೇಟ್ ವೈಸ್ಗೆ ನಮ್ಮ ಇದನ್ನಲ್ಲಿ ಯಾರಿಗೆ ಏನಾಗಿದೆ ಇದನ್ನಲ್ಲಿ ನಾವು ಇವಾಗ ನಾವು ಇದನ್ನೇ ಚಾಯ್ಸ್ ಮಾಡಬೇಕು ಅಂದರೆ ಕೆಲವರು ಚಾಯ್ಸ್ ಮಾಡ್ತಾರೆ. ನಾವು ಚಾಯ್ಸ್ ಮಾಡೋದಿಲ್ಲ. ನಾವು ಯಾಕೆಂದರೆ ನಾವು ಇರೋದು ಕಾಂಗ್ರೆಸ್ನ ಕೇಳ್ತೀವಿ ಅಂದರೆ ಅವತ್ತಿಂದ ಬುನಾದಿ ಇಟ್ಟಿರೋದು. ಇವ್ರು ಬಂದಿರೋ ಪೆಣ್ಣಲ್ಲಿ ಒಂದು ಡ್ಯಾಮ್ ಕಟ್ಟಿಲ್ಲ, ಒಂದು ಇದು ಕಟ್ಟಿಲ್ಲ. ಸುಮ್ಮನೆ ಇವಾಗ IT-BT ಎಲ್ಲ ತಂದು ಇಂದಿರಾ ಗಾಂಧಿ ಪೀರಿಯಡಲ್ಲ ನಿಮ್ಮ ಕಂಡಿದ್ದಂಗೆ. ಇವರೇನು ಮಾಡಿದ್ದಾರೆ ಈಗ? IT-BT ತಂದಿರೋದು ಅವರೇ ತಾನೇ. ಈಗ ಅದಿಲ್ಲ, ಅದು ಇವರೇನು ಮಾಡ್ತಾರೆ ಜೀವನ ಮಾಡ್ಬೇಕಾದ್ರೆ? ಯಾರೋ ಫೌಂಡೇಶನ್ ಹಾಕೋದು, ಇವ್ರು ಬಂದು ಕಟ್ಟೋದು. ಇದನ್ನು ಬಂದು ಇವ್ರೇನು ಮಾಡ್ತೀನಿ ಅಂದರೆ, ಇವಾಗ ಎಲ್ಲರೂ ಕೇಳ್ತಾರೆ ನಾವು ಮಾಡಿದ್ದೆ ಅಂತ. 47ರಿಂದ ಸರ್ಕಾರ ಬಂದಿದ್ದಾಗ ನಡೆಸ್ಕೊಂಡು ಬೀಜ ಹಾಕಿ ಮರ ಬೆಳೆಸಿದ್ದಾರೆ. ಈಗ ಆ ಮರನ ಹಣ್ಣು ತಿಂತಾ ಇದ್ದಾರೆ ನೀವು ಅಷ್ಟೇ. ಹಣ್ಣನ್ನು ಬಿಡಿಸ್ಕೊಂಡು ತಿನ್ನೋರಿಗೆ ಎಲ್ಲರಿಗೂ ಹಂಚಿ ತಿನ್ಬೇಕು. ಇವ್ರು ಹಂಗಲ್ಲ, ನಾನೇ ಹೈಕಮಾಂಡ್ ಅಂದರೆ ಇವ್ರನ್ನ ಜನರನ್ನ ಏನು ಮಾಡ್ತಾಯಿದ್ದಾರೆ ಅಂದರೆ, ಇವರು ದುಡ್ಡಿನ ಆಸೆಗೆ ಚೆನ್ನಾಗಿರೋನ್ನ ಕೊಂಡುಕೊಳೋದು ಸರ್ಕಾರ ಮಾಡೋದು, ಚೆನ್ನಾಗಿರೋನ್ನ ಕೊಡ್ಕೊಳೋದು ಸರ್ಕಾರ ಮಾಡೋದು. ಈ ಸರ್ಕಾರ ಯಾರನ್ನ ಕರೆಕ್ಟಾಗಿ ನಿಮಗೆ ಗೊತ್ತಿದ್ದಂಗೆ ನಮ್ಮ ಈ ಕರ್ನಾಟಕದಲ್ಲೇ ಮೆಜಾರಿಟಿ ಬಂದು ಸರ್ಕಾರ ಮಾಡಿದ್ದಾರೆ ಹೇಳ್ಬೇಡಿ. ಫೈನ್ ಸರ್. ಇನ್ನು INDA ಅನ್ನುವ ಅಲಯನ್ಸ್ ಏನಿದೆ, ಮೈತ್ರಿ, ಅಲ್ಲಿಂದ ರಾಹುಲ್ ಗಾಂಧಿ ಅವರ ಹೆಸರನ್ನು ನೀವು ಹೇಳಿದ್ರಿ ಪ್ರಧಾನಿ ಆಗಲಿ ಅಥವಾ ಅಲ್ಲಿಂದ ಯಾರಾದರೂ ಪ್ರಧಾನಿ ಆಗಲಿ ಅಂತ. ಬಟ್ ಅಲ್ಲಿರುವಂಥದ್ದು ನೆಗೆಟಿವಿಟಿ ಹೇಳಿದೆ ಅಲ್ಲ ಮೊದಲೇ, ಏನು ಅಂದರೆ ಇಲ್ಲಿ ಸಾಕಷ್ಟು ಕಿತ್ತಾಟಗಳು ನಡೀತಾ ಇದೆ, ಇಷ್ಟು ಪಕ್ಷಗಳು ಸೇರಿ ಈ ಒಂದು ಅಲಯನ್ಸ್ ಸಕ್ಸಸ್ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳ್ತೀರಾ ತಾವು? ಮನೆಯಲ್ಲೇ ನಮ್ಮದೇ 108 ಜಗಳ ಇರ್ತದೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಕವರಿದ್ದಾರೆ. ಇದು ಒಳಗಡೆ ಸಾಲ್ವ್ ಮಾಡ್ಕೊಂಡು 4 ಗೋಡೆ ಮಧ್ಯ ಒಳಗಡೆ ಮಾಡ್ಕೊಳ್ತಾರೆ ಇವರು. ಇವರು ಸುಮ್ಮನೆ ರೋಡಲ್ಲಿ ಉಚ್ಚೊಬ್ಬರು ಸದಸ್ಯನ ಅವ್ರು ಕಿತ್ಲಾಡ್ತವ್ರಿಗೆ ಅನಿಸನಲ್ಲಿ ಎಲ್ಲರೂ ಕರೆಕ್ಟಾಗಿದ್ದಾರೆ. ಎಲ್ಲರೂನಲ್ಲಿ ಭಿನ್ನಾಭಿಪ್ರಾಯ ಇರ್ತಾರೆ, ನಾನು ಆಗಬೇಕು ಅಂತ. ಅದರಲ್ಲಿ ಇವ್ರು 4 ಜನ ಕೂತ್ಕೊಂಡು ತೀರ್ಮಾನ ಏನು ಮಾಡ್ತಾರೆ, ಮಮತಾ ಬ್ಯಾನರ್ಜಿನೇ ಇರ್ಬೋದು, ಇಲ್ಲ ಕೇಜ್ರಿವಾಲ್ ಇರ್ಬೋದು, ಮತ್ತೊಬ್ಬರು ಇದನ್ನೆಲ್ಲ ಕೂತ್ಕೊಂಡು ಅವ್ರ ಹೈಕಮಾಂಡ್ನಲ್ಲಿ ತೀರ್ಮಾನ ಮಾಡ್ಕೊಂಡು ಮೆಜಾರಿಟಿ ನೋಡ್ಕೊಂಡು ಅವ್ರು ಯಾರು ಬೇಕೋ ಅವ್ರು ಕುಂಡಿಸ್ಕೊತಾರೆ. ಈಗ ನಮ್ಮ ಇದನ್ನಲ್ಲಿ ಬಂದು ಮಲ್ಲಿಕಾರ್ಜುನ್ ರಾಹುಲ್ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಕೂತ್ಕೊಳ್ತಾರೆ. ಹಿಂಗಲ್ಲ ಇವ್ರು ಲಾಸ್ಟ್ ಟೈಮ್ ಮನಮೋಹನ್ ಸಿಂಗು ಅವರೇ ಕೂತ್ಕೋಬೋದು, ಯಾಕೆ ಕೂತ್ಕೊಳ್ಳಲಿಲ್ಲ? ಬೇಡ ಸರ್, ಏನಿದ್ರು ನಮ್ಮ ಇಂಡಿಯಾ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಯಾಕೆ ಮನಮೋಹನ್ ಸಿಂಗ್ ಕೊಟ್ಟರು, 2 ಸಲ ಹ್ಯಾಟ್ರಿಕ್ ಮಾಡಿದ್ರು.
ಅದೇ ಥರ ಈ ಸಲನೂ ಅಷ್ಟೇ ರಾಹುಲ್ ಗಾಂಧಿ ಹೆಂಗುಪ್ಪೆಲ್ಲೋ ನಮಗೆಲ್ಲ ಇಷ್ಟ ಇರೋದು ಮಾಡ್ತಾರೆ ಅಂತ ಇಷ್ಟ ಇದೆ. ಇಂಡಿಯಾ ಪ್ರೆಸ್ನೆಲ್ಲ ಒಕ್ಕೂಟ ಚೆನ್ನಾಗಿದೆ. ಸುಮ್ಮನೆ ಇವರೆಲ್ಲ ಒಕ್ಕಲೊಬ್ಬರು TRP ಎಲ್ಲರಿಗೂ ಕೊಟ್ಬಿಟ್ಟು ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಮನೆಯಲ್ಲೇ ಕಿತ್ಲಾಟ ಇರುತ್ತೆ. ಇನ್ನು ಅವರೆಲ್ಲ ಕಿತ್ಲಾಟ ಸರೋಗುತ್ತೆ. ಇವತ್ತೆಲ್ಲ ನಾಳೆ ಸರೋಗುತ್ತೆ. ಹೇಳ್ತೀನಲ್ಲ, ಇವಾಗ ಇವತ್ತು ಹೇಳ್ತಾ ಇದ್ದಿಲ್ಲ ಅಂತೆಲ್ಲ ಕರ್ನಾಟಕದಲ್ಲಿ ಕಮ್ಮಿ ಅಂದರೆ 15 20 ಸೀಟ್ ಡೆಫಿನೆಟಾಗಿ ತೊಗೊಳ್ತಾ ನಾನು ಹೇಳ್ತಾ ಇದ್ದೀನಿ. ಎಲ್ಲಿಂದ ತೊಗೊಳ್ಳಿ. ಸರ್, ಇನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಕರ್ನಾಟಕ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಏನಾದರೆ ಸುಮ್ಮನೆ ಇವರು ಇಲ್ಲಿರೋ ತಂದಿಗೆ ತಮಾಷೆ ನೋಡ್ತಾ ಇದ್ದಾರೆ ಅಷ್ಟೇ. BJPನವರು ಇವರು ಸರ್ಕಾರ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹ್ಯಾಪಿ ಆಗಿದ್ದಾರೆ ಜನಗಳು, ಹ್ಯಾಪಿ ಆಗಿದ್ದಾರೆ ಸರ್. ಏನು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ರು, ಅದು ಅನುಕೂಲ ಆಗ್ತಾ ಇದೆ ಜನಕ್ಕೆ, ರೀಚ್ ಆಗ್ತಾ ಇದೆ ಜನಕ್ಕೆ? 100 ಅನುಕೂಲ ಆಗ್ತಾಯಿದೆ, ಎಲ್ಲರಿಗೂ ರೀಚ್ ಆಗ್ತಾ ಇದೆ. ತೊಗೊಂಡಿರೋರನ್ನ ಕೇಳಲಿ ಬೇಕಾರೆ, ಯಾರು ತೊಗೊಂಡಿದ್ದಾರೆ, ಯಾರು ಬಂದಿಲ್ಲ ಅಂತ ಕೇಳಲಿ. ಅವಾಗ ಹೇಳ್ತಾರೆ ನನಗೆ ಬಂದಿಲ್ಲ ಅಂತ ಅವರೇ ಹೇಳ್ತಾರೆ. ನಾವು ಹೇಳೋದು ಬೇಕಾಗಿದೆ. ಸರ್, ನೀವೇನು ಹೇಳ್ತೀರಾ? ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ ಇರ್ಬೋದು, ಸಿದ್ದರಾಮಯ್ಯನವರ ಕಾರ್ಯವೈಖರಿ ಇರ್ಬೋದು, ಏನು ಹೇಳ್ತೀರಾ? ಗುಡ್. ಏನು ಯೋಜನೆಗಳಿದೆ 5 ಗ್ಯಾರಂಟಿ ಯೋಜನೆಗಳು, ಅದು ಜನಕ್ಕೆ ತಲುಪ್ತಾ ಇದೆಯಾ, ಅನುಕೂಲ ಆಗ್ತಾ ಇದೆಯಾ? ಎಲ್ಲರಿಗೂ ನಾವೇ ಹೇಳ್ತಾ ಇದ್ವಿ, ಎಲ್ಲರಿಗೂ ತಲುಪಿದೆ. ಕೆಲವೊಂದು ಇದನ್ನಲ್ಲಿ ಮಿಸ್ಟೇಕ್ನಲ್ಲಿ ಸೌರಾಷ್ಟ್ರ ಡಿಪಾರ್ಟ್ಮೆಂಟ್ ಅದು ಇದೆ ಅಂತೆಲ್ಲ ಎಲ್ಲರಿಗೂ ಕೇಳಬೇಕು ಅನ್ನಂಗಾರೆ ಎಲ್ಲರಿಗೂ ಮನೆಗೂ ತಲುಪಿದೆ. ಅಕ್ಕಿ ಭಾಗ್ಯನಾಗಲಿ, ಅಕ್ಕಿ ಭಾಗ್ಯನ ಅಕ್ಕಿ ಕೊಟ್ಟಿಲ್ಲ ಅಂದರೂ ದುಡ್ಡು ಕೊಡ್ತಾ ಇದ್ದಾರೆ. ಈಗ ಎವ್ರಿ ಮಂತ್ 2000 ಅದು ಹೋಗ್ತಾ ಇದೆ. ಈಗ ಪೆನ್ಷನ್ ನಿಂತಿಲ್ಲ, ಎಲ್ಲ ಬರ್ತಾ ಇದೆಯಲ್ಲ. ಕೆಲವೊಂದು ಮನೆಗೆ ಏನೋ ಪ್ರಾಬ್ಲಮ್ ಆಗಿ ಬಂದಿರಲ್ಲ. ಕಂಪ್ಲೀಟ್ 100ಕ್ಕೆ 99 ಭಾಗ ಎಲ್ಲರಿಗೂ ಸೇರಿ. ಸರ್, ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ. ಈ ಒಂದು ಏನು ಯೋಜನೆಗಳಿದೆ 5 ಯೋಜನೆಗಳು, ಇದರಿಂದ ಏನು ಹಣ ಎಲ್ಲ ಅದಕ್ಕೆ ಹೋಗ್ತಾ ಇದೆ. ಸೊ ಉಳಿದಿದ್ದಕ್ಕೆ ಸಾಕಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಅನ್ನುವಂಥ ಇವ್ರು ಹೇಳ್ಕೊತಾರೆ ಅಷ್ಟೇ. BJP ಅವರು ಅಭಿವೃದ್ಧಿ ಆಗಿದ್ದಾರೆ. ಅಭಿವೃದ್ಧಿ ಆಗದೇ ಈಗ ನೆಲಮಂಗಲಕ್ಕೆ 488 ಕೋಟಿ ಕೊಟ್ಟರೆ. ಈಗ ಮೊನ್ನೆ ಹೋಗಿ ಇದ್ಗಟ್ಟು ಮಾಡ್ತಿದ್ದಾರೆ. ಇವರು ಸುಮ್ಮನೆ ಎಲ್ಲರಿಗೂ TRP ತೊಗೊಂಡು ನಾನು ಮಾಡಲಿಲ್ಲ ನೀನು ಮಾಡಲಿಲ್ಲ ಅಂತ ಹೇಳ್ತಾರೆ. ಸರ್ಕಾರದಲ್ಲಿ ಕೂತ್ಕೊಂಡು ಒಬ್ಬ ಯಜಮಾನ್ ಅಂತ ಕೂತ್ಕೊಂಡ್ಮೇಲೆ ಎಲ್ಲರಿಗೂ ಸಮಪಾಲು ಕೊಡಲೇಬೇಕಲ್ವಾ? ನಿನ್ಗೊಬ್ಬನಿಗೆ ಕೊಡೋಕೆ ಎಷ್ಟು ಜನ MLAಗಳು, ಅಷ್ಟು ಜನಗೂ MLAಗಳು ಕೊಡ್ತಾ ಇದ್ದಾರಲ್ಲ. ಈಗ ಮೊನ್ನೆ ನಿಗಮ ಮಂಡಳಿ ಎಲ್ಲರಿಗೂ ಕೊಟ್ಟರು, ಯಾರು ಮಿಸ್ ಮಾಡಿದ್ದಾರೆ? ಜಾತಿವಾದ ಏನು ನೋಡಿಲ್ವಲ್ಲ ಅವರು? ಎಲ್ಲರಿಗೂ ಕೊಟ್ಟಿದ್ದಾರಲ್ಲ. ಈಗೆಲ್ಲ ತೃಪ್ತಿಯಾಗಿದ್ದಾರಲ್ಲ. ಇವರು ಸುಮ್ಮನೆ ಅದು ಇದು ತೃಪ್ತಿ ಅಂತ ಮಾಡ್ಕೊಂಡು ಬೆಂಕಿ ಇಟ್ಕೊಂಡು ಹೋಗ್ತಾರೆ. ಹೊಡ್ಸ್ಕೊಂಡು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದು ಭಿನ್ನಾಭಿಪ್ರಾಯ ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿ ನಡೀತಿದೆ. ಫೈನ್ ಸರ್. ಇನ್ನು ನಿಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ಇಲ್ಲಿಗೆ DK ಸುರೇಶ್ ಅವರು ಸಂಸದರಾಗಿದ್ದಾರೆ. ಅವರ ಕಾರ್ಯವೈಖರಿ ನಿಮಗೆ ತೃಪ್ತಿ ತಂದಿದೆಯಾ? MP ಆಗಿ ತಂದಿದೆ 100%. ಮೊನ್ನೆಲ್ಲ ಮೀಟಿಂಗ್ ಲಾಸ್ಟ್ ಟೈಮ್ ವಾಟರ್ ಪ್ರಾಬ್ಲಮ್ ಎಲ್ಲ ಆಯ್ತು, ಬಂದು ಸಾಲ್ವ್ ಮಾಡಿದ್ರು. ಏನೇನಿದೆ ಕಂಪ್ಲೀಟ್ RR ನಗರದಲ್ಲಿ ಏನೇನಿದೆ ಕುಂದು ಕೊಡ್ತೇನೆ ಎವ್ರಿ ವೀಕು 15 ಡೇಸ್ಗೆ ಒಂದ್ಸರಿ ಮಾಡ್ತಾನೆ ಇದ್ದಾರೆ. ಅಲ್ಲೀಗ ಬೇರೆದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ವಾಟರ್ದೇ ಇರ್ಬೋದು. ಮೊನ್ನೆಲ್ಲ ಕೂತ್ಕೊಂಡು ಎಲ್ಲ ಹೇಳಿದ್ರಲ್ಲ. ಈಗ ST ಸೋಮಶೇಖರ್ ಇದಕ್ಕೆ ಕಂಪ್ಲೀಟ್ ಏನು ಬೇಕು ಅನುದಾನ ಎಲ್ಲ ಕೊಡ್ತಾ ಇದ್ರಲ್ಲ ಯಶವಂತಪುರ ಇದಕ್ಕೆ ಅಂತ. ಮತ್ತು ಇನ್ನೇನಿದೆ ಇದನ್ನೆಲ್ಲ ನಡೀತಿದೆ. ಕೆಲವರು ಹೇಳ್ತಿದ್ದಾರೆ ಅಷ್ಟೇ ಬಂದಿಲ್ಲ ಅಂತ. ಅದನ್ನೆಲ್ಲರಿಗೂ ನಾವು ಹೇಳೋಕ್ಕಾಗಲ್ಲ. ಈಗ ಸೀಟಲ್ಲಿ ಕೂತ್ಕೊಂಡು ಅವ್ರೇನು ಮಾಡಿದ್ರು? ಈಗ ಲಾಸ್ಟ್ ಟೈಮ್ BJPನಲ್ಲಿ ವರ್ಷಕ್ಕಿಬ್ಬರು ಮುಖ್ಯಮಂತ್ರಿಗಳಾದರು. ನಮ್ಮ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗಿಲ್ವಲ್ಲ. 17 ತಿಂಗಳು ಒಂದೊಂದು ಮುಖ್ಯಮಂತ್ರಿ DCM 4 ಜನಕ್ಕೂ ಕೊಟ್ಬಿಟ್ರು. ನಮ್ಮಲ್ಲಿ ಇಲ್ವಲ್ಲ ಆ ಥರ. ಒಂದೇ DCM ಅದು ಏನು ಕಷ್ಟ ಬಿದ್ದು ದುಡಿದ DK ಶಿವಕುಮಾರ್ ಅಂತೇಳಿ ಕೊಡಲೇಬೇಕು ಅಂತೇಳಿ ಅವರೊಬ್ಬರು ಕೊಟ್ಟರು. ಇನ್ಯಾರು ಕೊಟ್ಟಿದ್ದಾರೆ ಈಗ? ಸೊ DK ಸುರೇಶ್ ಅವರು ಕ್ಷೇತ್ರಕ್ಕೆಲ್ಲ ಬರ್ತಾ ಇದ್ದಾರೆ. ಅವರೇ ಮುಂದುವರಿಬೇಕಾಗಿದ್ರೆ ನಿಮ್ಮ ಪ್ರಕಾರ? ಇದೆಲ್ಲ ನನಗೆ ಗೊತ್ತಿರಬೇಕಾದ್ರೆ ಮುಂದೇನು ಅವರೇ ಬೇಕು, ನೆಕ್ಸ್ಟ್ ಅವರೇ ಇರಬೇಕು. ಓಕೆ, ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜನರ ಅಥವಾ ಮತದಾರರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಜಯಲೈಗೌಡ್, ಕರ್ನಾಟಕ TV, ಬೆಂಗಳೂರು.